ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ದೇಶದ ಖ್ಯಾತನಾಮರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಇನ್ಫೋಸಿಸ್ ಫೌಂಡೇಶನ್ ನ ಮುಖ್ಯಸ್ಥರು ಹಾಗೂ ರಾಜ್ಯಸಭಾ ಸದಸ್ಯರಾದಂತಹ ಶ್ರೀಮತಿ ಸುಧಾಮೂರ್ತಿ ಅವರು ಕೂಡ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಕಳೆದ 2-3 ದಿನಗಳಿಂದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ತ್ರಿವೇಣಿ ಸಂಗಮದಲ್ಲೂ ಕೂಡ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಇಲ್ಲಿನ ಅನೇಕ ಪವಿತ್ರ ಕ್ಷೇತ್ರಗಳಿಗೂ ಕೂಡ ಸುಧಾಮೂರ್ತಿ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದಂತಹ ಅವರ ಅನುಭವ ಹೇಗಿತ್ತು, ಜೊತೆಗೆ ಭಾರತದ ಈ ಸನಾತನ ಧರ್ಮ ಜೊತೆಗೆ ಆಧ್ಯಾತ್ಮಿಕ ಪಯಣದ ಬಗೆಗಿನ ಅವರ ಅಭಿಪ್ರಾಯಗಳು ಏನು ಅನ್ನೋದನ್ನ ಈಗ ಕೇಳೋಣ. ಮುಖ್ಯವಾಗಿ ಮೇಡಮ್ ನಮಸ್ಕಾರ. ನಮಸ್ಕಾರ ಚಂದ್ರಮೋಹನ್ ಅವರೇ, ನಿಮ್ಮನ್ನು ಈ ಪುಣ್ಯಕ್ಷೇತ್ರದಲ್ಲಿ ಕನ್ನಡ ಮಾತಾಡೋರು ಕೇಳಿದಾಗ ಬಹಳ ಸಂತೋಷ ಆಯ್ತು, ನೋಡಿದಾಗ ಇನ್ನೂ ಸಂತೋಷ ಆಯ್ತು. ತಾವು ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದನ್ನ ನೋಡಿ ನಮಗೂ ಕೂಡ ಬಹಳ ಸಂತೋಷ ಆಯ್ತು. ನಾನು ಅನೇಕ ವರ್ಷಗಳಿಂದ ಅಂತ ಇದ್ದೆ ಬರಬೇಕು ಮಹಾಕುಂಭಕ್ಕೆ ಅಂತ. ಯಾಕೆಂದ್ರೆ ನಾವು ಕರ್ನಾಟಕದಿಂದ ದೂರದ, ಇದು ನಮ್ಗೆ ತುಂಬ ದೂರ, ಹಳೆ ಕಾಲದಲ್ಲಿ ಇನ್ನೂ ದೂರ. ಈಗೇನು ಬರೀ ಫ್ಲೈಟಿಂದ ಟ್ರೈನಿಂದನೂ ಬರ್ಬೋದು. ನಮ್ಮ ಅಜ್ಜಿ ತಾತ, ನಾನು ಅವ್ರ ಮನೇಲಿ ಬೆಳೆದೆ. ನಮ್ಮ ಅಜ್ಜಿಗೆ ಮನಸ್ಸಲ್ಲಿ ಗಂಗಾ ಸ್ನಾನ ಮಾಡೋಕ್ಕೊಂದು ಭಾಳ ಇತ್ತು. ಕುಂಭ ಅನ್ನೋದು ಅವ್ರು ಯಾವತ್ತೂ ನೆನೆಸ್ತಾ ಇದ್ರು. ಅವ್ರಿಗೆ ಆಗಲೇ ಇಲ್ಲ ಜೀವನದಲ್ಲಿ, 60 ವರ್ಷದಿಂದ ಅವ್ರು ತೀರ್ಕೊಂಡ್ರು. ನನಗೆ ಅವಾಗಲೂ ಅನ್ಸೋದು ಅವ್ರದ್ದೊಂದು ಆಸೆ ಇತ್ತು ಕುಂಭಕ್ಕೆ ಹೋಗಬೇಕು ಅಂತ. ಅದಕ್ಕೆ ನಾನು ಬಹಳ ವರ್ಷಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ. ಅದಕ್ಕೆ ಕೇವಲ ಒಂದು ಹಣ ಬೇಕು ಅಂತಲ್ಲ, ಅದಕ್ಕೆ ಮನ ಬೇಕು, ಮನಸ್ಸು ಬೇಕು, ಸಮಯ ಇಟ್ಕೋಬೇಕು ಅಂತ. ಅದನ್ನೆಲ್ಲ ಯೋಚನೆ ಮಾಡಿ ಈ ವರ್ಷ ಕುಂಭದಲ್ಲಿ ಬಂದು 4-5 ದಿನ ಇರ್ತಾ ಇದ್ದೀನಿ. ಪ್ರತಿ ದಿವಸವೂ ನಾನು ಕುಂಭದಲ್ಲಿ ಸ್ನಾನ ಮಾಡಿದ್ದೀನಿ, ತರ್ಪಣ ಕೊಟ್ಟಿದ್ದೀನಿ ಅವ್ರಿಗೆ. ಈಗ ಕರ್ನಾಟಕ ಕುಂಭದಿಂದ ದೂರ ಇಲ್ಲ, ಹತ್ತಿರ ಇದೆ. ಫ್ಲೈಟ್ನಲ್ಲಿ ಬರಬೇಕನ್ನೋರು ಬೇಗ ಬುಕ್ ಮಾಡಿದರೆ ಸ್ವಲ್ಪ ಸರಿಯಾದ ಬಜೆಟ್ನಲ್ಲೇ ಸಿಗುತ್ತೆ, ಕಡಿಮೆ ರೇಟ್ನಲ್ಲಿ. ನಾನು ಮುಂಚೆನೇ ಬುಕ್ ಮಾಡಿದ್ದೆ. ಡೈರೆಕ್ಟ್ಲಿ 1-2 ಗಂಟೆಲಿ ಬಂದುಬಿಡ್ತೀವಿ. ನಮ್ಮ ಹುಬ್ಬಳ್ಳಿ ಅಂತ, ನಮ್ಮ ತವ್ರ ಮನೆ ಹುಬ್ಬಳ್ಳಿ, ನಮ್ಮ ಹುಬ್ಬಳ್ಳಿಯಿಂದ ಪ್ರಯಾಗರಾಜ್ಗೆ ಟ್ರೈನ್ ಇದೆ. ಅಂದಮೇಲೆ ಬೆಂಗಳೂರಿಂದ ಇರುತ್ತೆ, ಎಲ್ಲ ಕಡೆಗೂ ಇದೆ. ಹಾಗೆ ಮಾಡಿಕೊಂಡು ಬರ್ಬೋದು. ಬಹಳ ಜನರಿಗೆ ಏನು ಅನಿಸ್ಬಿಡುತ್ತೆ ಅಂದರೆ ಕುಂಭದಲ್ಲಿ ಟಿ ವಿದಲ್ಲಿ ತೋರಿಸ್ತಾರೆ ಲಕ್ಷಾಂತರ ಜನ, ಹಂಗಾರೆ ನಮ್ಗೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ವೋ, ಬರೀ ತಲೆಗಳೇ ಕಾಣುತ್ತೋ ಏನೋ, ನೀರಲ್ಲಿ ಮುಳುಗ್ಬಿಡ್ತೀವೋ ಏನೋ, ಟಾಯ್ಲೆಟ್ಸ್ ಏನೇನೋ ಇಲ್ಲೋ, ರೂಮ್ಗಳಿವೇನೋ ಇಲ್ಲೋ, ಹೀಗೆ ಅನೇಕ ರೀತಿಯ ಒಂದು ಆತಂಕಗಳಿರುತ್ತೆ ಜನರಿಗೆ. ಆದರೆ ನಿಜವಾಗಿ ಆ ಥರ ಇಲ್ಲ ಇಲ್ಲಿ. ನಿಮ್ಮ ಅನುಭವ ಹೇಗಿತ್ತು? ಈಗ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದಿರಾ ತ್ರಿವೇಣಿ ಸಂಗಮದಲ್ಲಿ, ಅದೆಲ್ಲ ಹೇಗಿತ್ತು? ಅದು ಬಹಳ ಚೆನ್ನಾಗಿತ್ತು. ಅಲ್ಲಿ ಬೋಟ್ಗಳಿವೆ. ಒಂದು ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ 100 ರೂಪಾಯಿ ಕರ್ಕೊಂಡು ಹೋದ್ರೆ ನಿಮಗೆ ಸೇಫ್ ಆಗಿರೋ ಜಾಗ ಅದು ಎಲ್ಲಿ ಬೇಕಲ್ಲಿ ಮಾಡೋ ಹಾಗಿಲ್ಲ. ಇಲ್ಲಿ UP ಸರ್ಕಾರದವ್ರು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ರೋಡ್ಗಳಾಗಲಿ ಸ್ವಚ್ಛವಾಗಿದೆ, ಟಾಯ್ಲೆಟ್ ಸ್ವಚ್ಛವಾಗಿದೆ. ಆಮೇಲೆ ಉಚಿತವಾಗಿರೋ ಭೋಜನ ವ್ಯವಸ್ಥೆ 100 ಕಡೆಗಿದೆ ಇಲ್ಲಿ. ಊಟದ ಯೋಚನೆ ಮಾಡೋ ಹಾಗಿಲ್ಲ. ಇವತ್ತು ಬೆಳಗ್ಗೆನೆ ನಾನು ಸೆಕ್ಟರ್ 19ರಲ್ಲಿ ಇದು ನಮ್ಮ ಇಸ್ಕಾನ್ದವರು ಅನ್ನ ಭಂಡಾರ ಇಷ್ಟು ಚೆನ್ನಾಗಿ, ಅದಾನಿಯವರು ಅದನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನೇ ಒಂದು ಗಂಟೆ ಕೂತ್ಕೊಂಡು ಎಲ್ಲರಿಗೂ ಸರ್ವ್ ಮಾಡಿದೆ. ಇವತ್ತು ಚಪಾತಿ, ಸಜ್ಜಿಗೆ, ಆಮೇಲೆ ಪುಲಾವು, ಆಮೇಲೆ ಸಬ್ಜಿ, ದಾಲು, ಇಷ್ಟು ಹೀಗೆ ಅನೇಕ ಭಂಡಾರಗಳಿವೆ ಇಲ್ಲಿ. ಅದಕ್ಕೆ ಊಟ ಮತ್ತು ಹೆಲ್ದಿಯಾಗಿರೋದಿದೆ, ಸ್ವಚ್ಛವಾಗಿರೋದಿದೆ, ಅದೇನೂ ತೊಂದರೆ ಇಲ್ಲ. 25-30 ಘಾಟ್ಗಳನ್ನು ಕಟ್ಟಿದ್ದಾರೆ. ಅದು ಒಂಥರ ಇದು ಈ ಥರ ಶೇಪು, ಏನಂತೀರ, ಗಂಗಾ ಯಮುನಾ, ಅದೊಂದು ಗಂಗಾ ಯಮುನಾ ಮಧ್ಯದ ಪ್ರದೇಶ, ಅಲಹಾಬಾದು ಪುಣ್ಯ ಪ್ರದೇಶ, ಎರಡು ಇಲ್ಲೇ ಒಟ್ಟಿಗೆ ಸೇರ್ತವೆ. ಯಮುನಾದಲ್ಲಿಯೂ ಘಾಟ್ಗಳಿವೆ, ಗಂಗಾದಲ್ಲಿಯೂ ಘಾಟ್ಗಳಿವೆ, ಎರಡು ಕೂಡಿದ ಸರಸ್ವತಿಯಂತೂ ಅದೃಶ್ಯವಾಗಿರ್ತಾಳೆ. ಸೊ ನೀವು ಎಲ್ಲಿ ಸ್ನಾನ ಮಾಡಿದ್ರು ಅದು ಸಂಗಮ ಸ್ನಾನನೇ ಇದೆ. ಹೀಗಾಗಿ ಎಷ್ಟೇ ಜನ ಬಂದರೂ ಸಹಿತ ಒಂದೊಂದು ಘಾಟದಲ್ಲಿ 1 ಲಕ್ಷ ಜನ ಮಾಡಿದ್ರೆ ಒಂದು 20 ಘಾಟದಲ್ಲಿ 20 ಲಕ್ಷ ಜನ ಆಗ್ತಾರೆ. ಒಂದೊಂದು ಘಾಟದಲ್ಲಿ ನೀವೇ ಹೇಳಿದಾಗ 5-5 ಲಕ್ಷ ಜನ ಮಾಡಿಬಿಟ್ರೆ 20 ಇಲ್ಲೇ 100, 1 ಕೋಟಿ ಜನ ಮಾಡ್ತಾರೆ. ಅದಕ್ಕೆ 1 ಕೋಟಿ ಜನ ಬಂದರೂ ಸಹಿತ ಇಲ್ಲಿ ತೊಂದರೆ ಇಲ್ಲ. ಮತ್ತು ಸ್ನಾನ ಅಂದರೆ ನಾವು ಮೂಗಿಡ್ಕೊಂಡು 1 ಗಂಟೆ ಬಕೆಟ್ ಹಾಕ್ಕೊಂಡಿರೋದಿಲ್ಲ. ಒಂದು ಶ್ರದ್ಧೆಯಿಂದ ನೀರಿನಲ್ಲಿ ನಿಂತುಕೊಂಡು ಜಲವನ್ನು ತೊಗೊಂಡು, ಗಂಗಾ ಜಲವನ್ನು ತೊಗೊಂಡು ದೇವರಿಗೆ ಅರ್ಪಿಸಿ 3 ಸರ್ತಿ ಮುಳುಗಿ ಎದ್ದು ಬಿಟ್ಟರೆ ಸಹಿತ ಅದೊಂದು ಪುಣ್ಯ ಸ್ನಾನವೇ ಇದೆ. ಅದಕ್ಕೆ ನಮ್ಮ ಕನ್ನಡ ಜನತೆಗೆ ಹೇಳಬೇಕು ಅಂತೀನಿ, ಹಿಂಜರಿಯಬೇಡಿ. ಧೈರ್ಯ ತಗೊಳ್ಳುವಂಥದ್ದು ಕಾರಣನೆಲ್ಲ ಅಷ್ಟು ಸುರಕ್ಷಿತವಾಗಿದೆ. ಪೊಲೀಸ್ ಅರೇಂಜ್ಮೆಂಟ್ ಚೆನ್ನಾಗಿದೆ, ಬೀದಿಯಲ್ಲಿ ಒಳ್ಳೆಯ ಬೆಳಕುಗಳಿವೆ, ಊಟದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ನೀವು ಬಂದು ನೋಡಿ ಆನಂದ ಪಡಿ. ಯಾಕೆಂದರೆ 144 ವರ್ಷದಲ್ಲಿ ಒಂದು ಬಾರಿ ಆಗುತ್ತೆ. ಮುಂದಿನ 144 ವರ್ಷದಲ್ಲಿ ನಮ್ಮಲ್ಲಿರೋರು ಯಾರೂ ಇರೋದಿಲ್ಲ. ನಮ್ಮ ದೇಶದಲ್ಲಿ ಅನುಕೂಲತೆಗಳು ಬೇಕಾದಷ್ಟಾಗಿದೆ. ಸರ್ಕಾರವೂ ಇದಕ್ಕೆ ಒಂದು ಇಂಬು ಕೊಟ್ಟಿದೆ. ನೀವು ಬಂದು ನೋಡಿ ಒಂದು ಸನಾತನ ಧರ್ಮದ ಬಗ್ಗೆ ಆಧಾರ ಪಡೀರಿ. ನಾನು ಕುಂಭಮೇಳದ ಬಗ್ಗೆ ಒಂದು ಮಾತು ಹೇಳಬೇಕು ಅಂತೀನಿ. ಇದು ಬೇರೆ ದೇವಸ್ಥಾನದ ಥರ ಅಲ್ಲ, ಇದಕ್ಕೆ ವೇಳೆ ಇಲ್ಲ. ಇದಕ್ಕೆ ಪಂಡಿತರು, ಆಚಾರ್ಯರು, ಹಿರಿಯರು ಯಾರೂ ಬೇಕಾಗಿಲ್ಲ. ಗಂಗೆ ಚ ಯಮುನೆ ಚ ಇವು ಅಂದ್ಕೊಂಡು ನೀವು
ನೀರಿನಲ್ಲಿ ಮುಳುಗಿ ಅರ್ಘ್ಯವನ್ನು ಕೊಟ್ಟುಬಿಟ್ರೆ ಮುಟ್ತು. ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಜಾತಿ ಪದ್ಧತಿ ಇಲ್ಲ, ಇದಕ್ಕೆ ಯಾವುದೇ ಧರ್ಮದ ಇದೂ ಅಂತ ಗೋಡೆಗಳಿಲ್ಲ. ನಿಮಗೆ ಶ್ರದ್ಧೆ ಇದೆ ಬರ್ರಿ ಸ್ನಾನ ಮಾಡಿರಿ, ಮತ್ತು ಯಾರು ಡೈರೆಕ್ಷನ್ನೂ ಇಲ್ಲ. ಇದು ನಿಜವಾದ ಒಂದು ಪ್ರಜಾಪ್ರಭುತ್ವದ ಪ್ರತೀಕ ಅನ್ಕೋತೀನಿ. ಎಲ್ಲಿಂದ ಜನ ಬರ್ತಾರೆ, ಆಸಾಮು, ನಾಗಾಲ್ಯಾಂಡ್ ಆ ಕಡೆಯಿಂದ ಬರ್ತಾರೆ, ಗುಜರಾತ್ ಕಡೆಯಿಂದ ಬರ್ತಾರೆ, ಕರ್ನಾಟಕ, ಆಂಧ್ರ ಪ್ರದೇಶದಿಂದ, ತಮಿಳುನಾಡಿನಿಂದ ಬರ್ತಾರೆ. ನಮ್ಮ ಭಾರತ ಮೂಲೆಯಿಂದ ಜನ ಬರ್ತಾರೆ. ಶ್ರದ್ಧೆಯಿಂದ ಗಂಗೆಗೆ ನೀರನ್ನು ಎತ್ತಿ ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೆ, ಸಂತೋಷದಿಂದ ಹೋಗ್ತಾರೆ. ಎಲ್ಲರೂ ಇದು ಬರಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಈಗ ಕುಂಭಮೇಳದಲ್ಲಿ, ಈಗ ತ್ರಿವೇಣಿ ಸಂಗಮದಲ್ಲಿ ತಾವು ಕೂಡ ಪುಣ್ಯ ಸ್ನಾನವನ್ನ ಮಾಡಿದ್ದೀರಾ. ಆ ಪುಣ್ಯ ಸ್ನಾನ ಮಾಡಿದ ಬಳಿಕ ತಮ್ಮಲ್ಲಿ ಯಾವ ರೀತಿಯಾದಂತಹ ಭಾವನೆ ಬಂತು? ತೃಪ್ತಿ, ಒಂದು ಸಮಾಧಾನ ಅನ್ನೋದು ಸಿಕ್ತಾ? ಹೇಗೆ? ನನಗೆ ಬಹಳ ಸಮಾಧಾನ ಆಯಿತು. ಎಷ್ಟೋ ಜನ ನನಗೆ ಹೇಳಿದ್ರು, ಅಯ್ಯೋ ನೀರು ತುಂಬ ತಂಪಿರುತ್ತೆ, ಅಲ್ಲಿ ಇಳಿಯೋ ಹೋಗಿಲ್ಲ, ಭಾಳ ಸೆಳುವಿರುತ್ತೆ, ಕಾಲು ಕುಸಿಯುತ್ತೆ, ತಣ್ಣೀರು ಹಾಕ್ಕೊಂಡ್ಬಿಟ್ರೆ ನಿಮ್ಗೆ ಕಾಯಿಲೆನೇ ಬರುತ್ತೆ. ಅವು ಯಾವುದೂ ಅಲ್ಲ. ನೀರು ಸರ್ಕಾರದ ಅರೇಂಜ್ಮೆಂಟು ಆ ಥರ ಮಾಡಿದರೆ ಮೊಳಕಾಲ್ವರೆಗೂ ನೀರು ಬರುತ್ತೆ, ಆರಾಮಾಗಿ ಮುಳುಗಿ ಹೇಳ್ಬೋದು. ನೀವೊಂದು ಮುಳುಗೋದು ಬೇಡ, ಒಂದು ಚಂಬು, ಒಂದು ಲೋಟ ತೊಗೊಂಡೋಗ್ರಿ, ತಲೆ ಮೇಲೆ ಹಾಕ್ಕೊಳ್ಬಹುದು, ಸ್ನಾನ ಮಾಡಬಹುದು. ಎದುರುಗಡೆ ಸೂರ್ಯ ಕಾಣ್ತಾರೆ, ಈಚೆಗೆ ಅಥವಾ ಆಚೆಗೆ, ಡಿಪೆಂಡಿಂಗ್ ಆನ್ ಯಾವ ಟೈಮ್ನಲ್ಲಿ ಮಾಡ್ತೀರಿ. ಅವ್ರಿಗೆ ನೀರು ಸೂರ್ಯನಿಗೆ ಅರ್ಘ್ಯ ಕೊಡೋದು, ಕೂತ್ಕೊಂಡು ಸಮಾಧಾನ ಅನಿಸುತ್ತೆ. ಗಂಗೆ, ಇದು ನೀನು ಕೇವಲ ಇವತ್ತಿನವಳು, ನಿನ್ನೆಯವಳಲ್ಲ, ನೂರಾರು ವರ್ಷದವಳಲ್ಲ, ಲಕ್ಷಾಂತರ ವರ್ಷದವಳು ನೀನು. ನಮ್ಮ ಪವಿತ್ರವಾದ ನಿನ್ನ ನೀರಿನಿಂದ ನಮ್ಮ ಭಾರತವನ್ನು ಪುನೀತಲಾಗಿ ಮಾಡಿದೀಯಾ. ಅಂದರೆ ಯಾವುದೇ ನೀರು ಕಂಡ್ರೆ ಸಹಿತ ನಾವು ಗಂಗಾ ನೀರು, ಗಂಗೆ ಅಂದ್ಬಿಡ್ತೀವಿ ಅವಳಿಗೆ. ನೀನು ನಮ್ಮ ಜೀವನದ, ನಮ್ಮ ದೇಶದ ಸಂಸ್ಕೃತಿಯ ಜೀವನಾಡಿ ನೀನು ನೋಡಿದಷ್ಟು ಸಿವಿಲೈಸೇಷನ್ನು ಅದನ್ನು ನಾವು ಯಾರೂ ನೋಡಿಲ್ಲ. ನೀವು ನೋಡಿದ ದೇಶದ ಅಧಪತನ, ಉಚ್ಚಶ್ರಾಯವನ್ನು ನಾವು ಯಾರೂ ನೋಡಿಲ್ಲ. ಅನೇಕ ರಾಜರುಗಳನ್ನು ನೀನು ನೋಡಿದೆಯಾ, ಅನೇಕ ಅವಸಾನಗಳನ್ನು ನೀನು ನೋಡಿದೆಯಾ. ನೀನು ನಮ್ಮ ಭಾರತದ ಸಂಸ್ಕೃತಿಯ ಪ್ರತೀಕಳಾಗಿದೆಯಾ. ಅಂಥ ನಿನ್ನ ತಡಿಯಲ್ಲಿ ನಾವು ಒಂದ್ಸರ್ತಿ 3 ಸ್ನಾನವನ್ನು 3 ಸತಿ ಮುಳುಗೇಳೋದು ಅಂದರೆ ನಮಗೆ ಬಹಳ ಪುಣ್ಯ ಅಂತ ನನಗೆ ಆ ಭಾವನೆ ಬಂತು. ಈಗ ತಮ್ಮ ಕುಟುಂಬದವ್ರಿಗೂ ಕೂಡ, ಹಿರಿಯರಿಗೆಲ್ಲ ತರ್ಪಣವನ್ನು ಕೂಡ ಕೊಟ್ಟಿದ್ದೀರಾ. ಆ ಒಂದು ಅನುಭವ ಎಲ್ಲ ಹೇಗಿತ್ತು ಅಂತ ಹೇಳಿ? ಒಂದು ಪುಣ್ಯಕ್ಷೇತ್ರಗಳಲ್ಲಿ ನಾವು ತರ್ಪಣ ಕೊಡುವಂಥದ್ದು ಸಂಪ್ರದಾಯ, ನಮ್ಮ ಹಿಂದೂ ಸಂಪ್ರದಾಯ, ಸನಾತನ ಧರ್ಮದ ಸಂಪ್ರದಾಯ. ಹೌದು, ಯಾಕೆಂದ್ರೆ ಎಷ್ಟೋ ಜನರು ಬರೋಕ್ಕಾಗೇ ಇಲ್ಲ. ನಮ್ಮ ತಾಯಿ ತಂದೆ ಬಂದು ಗಂಗಾ ಸ್ನಾನ ಮಾಡಿದ್ರು, ಆದರೆ ಕುಂಭ ಆಗಲಿಲ್ಲ ಅವ್ರಿಗೆ. ಅದಕ್ಕೆ ನಾನು ಎಲ್ಲರ ಹೆಸರಿನಲ್ಲಿಯೂ ನೀರಿನ ತರ್ಪಣ ಸೂರ್ಯದೇವನಿಗೆ ಕೊಟ್ಟಿದ್ದೀನಿ, ಮತ್ತು ನಮ್ಮ ಭಾರತದ ಹೆಸರಿನಲ್ಲಿಯೂ ಕೊಟ್ಟಿದ್ದೀನಿ. ನಮ್ಮ ದೇಶ ಉತ್ಕರ್ಷಕ್ಕೆ ಬರಲಿ, ನಮ್ಮ ದೇಶ ಸುಭಿಕ್ಷವಾಗಲಿ. ಒಂದು 2,500 ವರ್ಷದ ಹಿಂದೆ ಭಾರತದ ಬಗ್ಗೆ ಮೆಗಸ್ತನೀಸ್ ಹೇಳ್ತಾನೆ, ಇಂಡಿಯಾ ಇಸ್ ದ ಲ್ಯಾಂಡ್ ಆಫ್ ಹನಿ ಆ್ಯಂಡ್ ನೆಕ್ಟರ್. ಭಾರತ ದೇಶ ಅಂತಂದರೆ ಅಲ್ಲಿ ಹಾಲಿನ ಹೊಳೆಯೇ ಹರಿಯುತ್ತದೆ, ಮಧುವಿನ ಒಂದು ಪ್ರವಾಹವೇ ಇದೆ, ಇದು ಒಂದು ಅಮೃತದ ಸಮೂಹ ಅಂತ ಬರ್ತಾ ಇದ್ರು. ಇಂಡಿಯಾ ಇಸ್ ದ ಲ್ಯಾಂಡ್ ಆಫ್ ಗೋಲ್ಡನ್ ಬರ್ಡ್ ಅಂತ ಇದ್ರು ನಮ್ಮ ದೇಶಕ್ಕೆ. ಅದೇ ಥರ ನಮ್ಮ ದೇಶ ಮತ್ತೆ ಉಚ್ಛ್ರಾಯ ಸ್ಥಿತಿಗೆ ಬಂದು ಎಲ್ಲರ ಕಡೆಯಿಂದನೂ ಒಂದು ಪ್ರಶಂಸನೀಯಗೊಳ್ಳುವಂಥದ್ದು, ನಮಗೆ ದೇಶಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ದೇಶಕ್ಕಾಗಿ ಬೇಡ್ಕೊಂಡೆ. ಈಗ ನಮ್ಮ ವಿಶ್ವದಲ್ಲಿ ಬೇರೆ ಬೇರೆ ಧಾರ್ಮಿಕ ಸಮ್ಮೇಳನಗಳು ನಡೀತವೆ, ಮೇಳಗಳು ನಡೀತವೆ, ಪವಿತ್ರ ಸ್ಥಳಗಳಿಗೆ ಹೋಗ್ತಾರೆ, ಧಾರ್ಮಿಕ ಪವಿತ್ರ ಸ್ಥಳಗಳಿಗೆ. ಆದ್ರೆ ಒಂದೇ ಸ್ಥಳದಲ್ಲಿ 40ರಿಂದ 45 ಕೋಟಿ ಜನ ಸೇರ್ತಾ ಇದ್ದಾರೆ ಈಗ ಕೇವಲ 40 ದಿನಗಳಲ್ಲಿ. ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಕೂಡ ಒಂದೇ ಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಒಂದು ಧಾರ್ಮಿಕ ಸಮ್ಮೇಳನಕ್ಕಾಗಿ ಸೇರುವಂತ ಬೇರೊಂದು ಉದಾಹರಣೆ ಇರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಭಾಗಿಯಾಗ್ತಾ ಇರೋದೇ ಒಂದು ದಾಖಲೆ ನಮ್ಮ ವಿಶ್ವದಲ್ಲೇ. ಹೌದು, ಯಾಕೆ ಅಂತಂದ್ರೆ ನಮ್ಮಲ್ಲಿರುವ ಸನಾತನ ಧರ್ಮದ ಬಗ್ಗೆ ಇರುವ ನಮ್ಮಲ್ಲಿರುವ ಆಸ್ಥೆ, ಅದರ ಬಗ್ಗೆ ನಮಗಿರುವ ಒಂದು ಗರ್ವ ಎಂದರೆ ಸೊಕ್ಕಲ್ಲ, ಗರ್ವ ಎಂದರೆ ಅಭಿಮಾನದಿಂದ ಹೇಳುವಂಥದ್ದು. ಎಷ್ಟೇ ವರ್ಷದ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಗೆ ಇರಲಿ, ಭಾಷೆ ಬೇರೆ ಬೇರೆ ಇರಲಿ, ಊಟ ಉಪಚಾರಗಳು ಬೇರೆ ಬೇರೆ ಇರಲಿ, ನಾವು ಹಾಕಿಕೊಂಡಿರೋ ಬಟ್ಟೆಗಳ ಬೇರೆ ಬೇರೆ ಇರಲಿ, ನಮ್ಮಲ್ಲಿ ಎಲ್ಲರಲ್ಲಿಯೂ ಆ ಒಂದು ಭಾರತೀಯತೆ ಇದೆ, ಅದು ಒಂದು ಸನಾತನ ಧರ್ಮ ಇದೆ, ಒಂದು ಸಂಸ್ಕೃತಿ ಇದೆ, ನದಿಗೆ ಮತ್ತು ಕೊಡುವ ಒಂದು ಮರ್ಯಾದೆ ಇದೆ. ಅದಕ್ಕೆ ನಮ್ಮ ಜನ ಇಷ್ಟೊಂದು ರೀತಿಯಲ್ಲಿ ಇದೊಂದು ಮಹಾಕುಂಭದಲ್ಲಿ ಎಲ್ಲ ಗ್ರಹಗಳು ಒಂದು 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 ಒಂದೇ ರೀತಿಯಲ್ಲಿ ಒಂದು ಆಕರ್ಷಣೆ ಒಂದೇ ರೀತಿಯಲ್ಲಿ ಬರ್ತದೆ. ಅದು ಖಗೋಳಶಾಸ್ತ್ರ ಗೊತ್ತಿದೆ. ಅದಕ್ಕೆ ಇದು 12 ವರ್ಷಕ್ಕೆ 144 ವರ್ಷಕ್ಕೆ ಒಂದಾಗುತ್ತೆ ಅಂತಾರೆ. ಅದಕ್ಕೆ ಆ ಸ್ಥಿತಿ ಆ ವೇಳೆಯಲ್ಲಿ ಎಲ್ಲರನ್ನೂ ಎಳ್ಕೊಂಡು ಬರುತ್ತೆ ಅದು ನಮಗೆ. ಹೀಗಾಗಿ ನನಗೆ ಭಾಳ ಸಂತೋಷ ತಂದಿದೆ. ನಾನು 3 ಸಾರಿ ಸ್ನಾನ ಮಾಡಿದೆ, ಮತ್ತು ನಮ್ಮ ಜೊತೆಗೆ ನನ್ನ ಸಹೋದರಿಯಾದ ಡಾಕ್ಟರ್ ಸುನಂದಾ ಕುಲಕರ್ಣಿ ಅವರು ಬಂದಿದ್ದಾರೆ. ಅವರದೇ ಆದ ಅನುಭವಗಳನ್ನು ಅವರು ಹೇಳ್ತಾರೆ, ನನ್ನ ಅನುಭವಗಳನ್ನು ನಾನು ಹೇಳಿದ್ದೀನಿ. ಈಗ ಮೇಡಮ್, ಇನ್ನೊಂದೇನಂದ್ರೆ ವಿದೇಶಿಯರು ಮತ್ತು ಭಾರತೀಯರು ಅಲ್ಲದವರು ಕೂಡ ಈಗ ಸನಾತನ ಧರ್ಮದ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ. ಅವರು ಕೂಡ ಸನಾತನ ಧರ್ಮವನ್ನು ಸ್ವೀಕರಿಸ್ತಾ ಇದ್ದಾರೆ. ನಾವು ಇವತ್ತು ಅಖಾಡಗಳಲ್ಲೆಲ್ಲ ನೋಡಿದ್ವಿ, ಜುನಾ ಅಖಾಡದಲ್ಲಿ, ಬೇರೆ ಬೇರೆ ಅಖಾಡದಲ್ಲಿ ಜಪಾನ್ನವರು ಸನಾತನ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಒಬ್ರು ಅಲ್ಲೇ ಅಮೆರಿಕನ್ ಏರ್ಫೋರ್ಸ್ ಅಲ್ಲಿ ಉದ್ಯೋಗದಲ್ಲಿದ್ದರು, ಅವರು ಸನಾತನ ಧರ್ಮ ಸ್ವೀಕರಿಸಿ ಈಗ ನಾಗಸಾಧು ಆಗಿದ್ದಾರೆ. ಈಗ ವಿದೇಶಿಯರನ್ನು ಕೂಡ ಸನಾತನ ಧರ್ಮ ತನ್ನ ಕಡೆಗೆ ಸೆಳೀತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ, ಹೇಗೆ ಅಂತ?
ಯಾಕಂದರೆ ಒಂದು ಸಮಾಧಾನ ಧರ್ಮ ಇದೆ ನಮ್ಮದು, ಜಗಳವಿಲ್ಲ, ಎಲ್ಲರೂ ವಸುದೈವ ಕುಟುಂಬಕಂ ಅನ್ನೋ ಜೀವನ ಇದೆ ನಮಗೆ. ಎಲ್ಲ ಕಡೆಗೂ ನಾವು ಜನರೊಂದೇ ಶಾಂತಿಯಿಂದ ಇರಬೇಕು ಅಂತಂತೀವಿ, ಜನರ ಜೊತೆಗೆ ನಾವು ಸೌಹಾರ್ದತೆಯಿಂದ ಇರಬೇಕು ಅಂತೀವಿ, ಇದ್ರಲ್ಲಿ ಹಂಚ್ಕೊಳ್ಬೇಕು ಅಂತೀವಿ. ಅದಕ್ಕೆ ಅದು ಒಂದು ಚುಂಬಕ ಶಕ್ತಿ ಅಂತ ಎಲ್ಲರೂ ಹೇಳ್ತಾ ಇದೆ ಅಂತ ಹೇಳಬಲ್ಲ. ಹೆಚ್ಚು ಓದಷ್ಟು ಜನ ಧರ್ಮ ಸಂಸ್ಕೃತಿ ಸಂಪ್ರದಾಯಗಳಿಂದ ದೂರ ಸರಿತಾರೆ, ಮೂಢನಂಬಿಕೆಗಳು ಅಂದ್ಬಿಡ್ತಾರೆ. ಆದ್ರೆ ಈಗ ಕಾಲ ಬದಲಾಗ್ತಾ ಇದೆ, ವಿದ್ಯಾವಂತರು ಕೂಡ ಈಗ ಸನಾತನ ಧರ್ಮದ ಕಡೆ ಒಲವನ್ನ ತೋರಿಸುವಂತ ಪರಿಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ವಿದ್ಯಾವಂತರು ಹೇಗೆ ಈ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನ ಆಚಾರ ವಿಚಾರಗಳನ್ನ ಪಾಲಿಸ್ಬೇಕು ಹೇಗೆ ಅಂತ? ಹೌದು, ಯಾಕೆಂದ್ರೆ ವಿದ್ಯೆ ನಿಮಗೆ ವಿಕಸಿತಗೊಳ್ಳಲಿಕ್ಕೆ ಉಪಯೋಗ ಆಗುತ್ತೆ. ಹೆಚ್ಚೆಚ್ಚು ವಿದ್ಯಾವಂತರಾದವ್ರಿಗೆ ಉದಾರ ಚರಿತ್ರೆನೂ ಆಗಬೇಕಾಗ್ತದೆ. ಬರೀ ಹಣ ಗಳಿಸ್ಲಿಕ್ಕೆ ಮಾತ್ರ ವಿದ್ಯೆ ಅಲ್ಲ. ವಿದ್ಯೆ ಅಂದರೆ ಒಂದು ಸಮಾನವಾಗಿ ಹೆಚ್ಚು ತಿಳಿದುಕೊಳ್ಳುವ, ಜೀವನದ ಬಗ್ಗೆ ಅರ್ಥಕೊಳ್ಳೋದಿರುತ್ತೆ, ಅದೇ ವಿದ್ಯೆ. ಬರೀ ವಿದ್ಯೆಯಿಂದ ಮಾತ್ರ ಆಗೋದ್ರ ಜೊತೆಗೆ ನಮಗೆ ಉದಾರ ಚರಿತ್ರೆನೂ ಇರಬೇಕು. ಅದು ನಮ್ಮ ಧರ್ಮ ಹೇಳ್ಕೊಡುತ್ತಾ ಇದೆ. ಈಗ ಭಾರತದ ಆಧ್ಯಾತ್ಮಿಕತೆ ಅಂದ್ರೆ ಏನು ತಮ್ಮ ಪ್ರಕಾರ, ಹೇಗೆ ಅಂತ? ನಾನು ಸಾಮಾನ್ಯರು ಅದ್ರ ಬಗ್ಗೆ ನಾ ಏನು ಮಾತಾಡ್ಲಾರೆ. ಎಲ್ಲರೊಳಗೆ ಒಟ್ಟುಗೂಡಿಯಾಗಿರ್ಬೇಕು, ಸಮಾಧಾನದಿಂದ ಇರಬೇಕು, ಜನರ ಜೊತೆಗೆ ನಾವು ಒತ್ತಿಗೆ ಬೆರಿಬೇಕು, ಜನರಿಗೆ ಸಹಾಯ ಮಾಡಬೇಕು ಕಷ್ಟದಲ್ಲಿರೋರಿಗೆ. ಧರ್ಮ ಎಂದರೆ ಏನು ಅಂದರೆ ಯಾರು ಮೇಲಿಂದ ಕೆಳಗೆ ಬೀಳ್ತಾರೆ, ಪತಿತರಾಗ್ತಾರೆ, ಅವ್ರನ್ನ ಕೈ ಹಿಡಿಯೋದೇ ಧರ್ಮ. ಆ ಧರ್ಮವನ್ನು ಪಾಲಿಸ್ಬೇಕು ಅಂತ ನಾನು ಹೇಳ ಬಯಸ್ತೀನಿ. ಕನ್ನಡದ ಎಲ್ಲ ಶ್ರೋತ್ರಿಯರಿಗೆ ನನ್ನ ಇನ್ನೊಂದು ಯುವ ಜನತೆ ಯಾವ ರೀತಿಯಾಗಿ ಆಧ್ಯಾತ್ಮಿಕತೆಯನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಹೇಗೆ ಅಂತೇಳಿ. ಈಗ ಒಂದು ಒತ್ತಡದ ಬದುಕಲ್ಲಿ ಬದುಕ್ತಾ ಇದ್ದಾರೆ ಜನ. ತಂದೆ ತಾಯಿಗಳಿಗೆ ಮಕ್ಕಳನ್ನ ಗೈಡ್ ಮಾಡ್ಲಿಕ್ಕೆ ಸಮಯ ಇರೋದಿಲ್ಲ. ಮಕ್ಕಳಿಗೆ ತಮ್ಮದೇ ಅಂತ ಒಂದು ಎಜುಕೇಶನ್ ಪ್ರೆಸರ್ ಆಗ್ಬೋದು, ಅದಾದ ನಂತರ ಪ್ರೊಫೆಷನ್ಸ್ ಪ್ರೆಸರ್ಗಳು, ಅಥವಾ ಜೀವನದಲ್ಲಿ ಏನೋ ಅಚೀವ್ ಮಾಡಬೇಕು ಅಂತ ಹೋಗ್ತಾರೆ, ಅಲ್ಲೊಂದು ಇನ್ನೊಂದು ರೀತಿ ಒತ್ತಡಗಳು. ಹಾಗಾಗಿ ಈ ಒಂದು ಒತ್ತಡಗಳ ಮಧ್ಯೆ ಒಂದು ಆಧ್ಯಾತ್ಮಿಕತೆಯಿಂದ ಯಾವ ರೀತಿಯಾಗಿ ಶಾಂತಿ ಸಮಾಧಾನವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಜೀವನದಲ್ಲಿ? ನೋಡ್ರಿ, ಒತ್ತಡಗಳು ಅನಾದಿ ಕಾಲದಿಂದನೂ ಇದೆ. ಬೇರೆ ಬೇರೆ ಗವಿಮಾನವರಲ್ಲಿದ್ದಾಗ ಪಶುಗಳು ಬಂದು ಮಕ್ಕಳನ್ನ ಎಳ್ಕೊಂಡು ಹೋಗ್ತಾರೆ, ನಮಗೆ ಒತ್ತಡ ಇರುತ್ತೆ. ಬೇರೆ ಕಾಲದಲ್ಲಿದ್ದಾಗ ಯುದ್ಧದ ಒತ್ತಡ ಇರುತ್ತೆ. ಒತ್ತಡವಿಲ್ಲದ ಜೀವನ ಇಲ್ಲ. ಆದರೆ ಒತ್ತಡವನ್ನು ನೀವು ಹೇಗೆ ನಿಭಾಯಿಸ್ತೀರಿ ಅನ್ನೋದು ಬಹಳ ಮಹತ್ವ ಇದೆ. ಈಗ ಈ ಕೆಲಸದ ಒತ್ತಡದಲ್ಲಿ ಈ ಥರ ಹೊರಗಡೆ ಬಂದು ಜೀವನ ನೋಡಿದಾಗ ಒತ್ತಡವನ್ನು ನಿಭಾಯಿಸೋ ಒಂದು ಶಕ್ತಿ, ಒಂದು ವಿವೇಕ, ಒಂದು ಜ್ಞಾನ ಬರ್ತದೆ ಅಂತ ನನಗನ್ನಿಸ್ತದೆ. ತಾವು ಇಷ್ಟೊಂದು ಹಂಬಲಾಗಿರ್ಲಿಕ್ಕೆ ಒಂದು ಆಧ್ಯಾತ್ಮಿಕತೆಯು ಕೂಡ ಕಾರಣನ ಹೇಗೆ? ತಮ್ಮ ಒಂದು ಸನಾತನ ಧರ್ಮವನ್ನ ಫಾಲೋ ಮಾಡ್ತಾ ಇರೋದು, ಆ ಒಂದು ಸಂಪ್ರದಾಯಗಳು ಕೂಡ ಕಾರಣನ ಹೇಗೆ ಅಂತ? ನಾನು ಆ ರೀತಿ ಬೆಳೆದು ಬಂದಿದ್ದೀನಿ. ನಾನು ಶ್ರೀಮಂತ ಕುಟುಂಬದಿಂದ ಬಂದವಳಲ್ಲ. ನಮ್ಮ ತಂದೆ ಪ್ರೊಫೆಸರ್ ಇದ್ರು, ನಮ್ಮ ತಾಯಿ ಮತ್ತೆ ಡಾಕ್ಟರ್ ಇದ್ರು, ನಮ್ಮ ತಾಯಿ ಸ್ಕೂಲ್ ಟೀಚರ್ ಇದ್ರು, ಎಲ್ರಿಗೂ ಗೊತ್ತಿದೆ. ನಮ್ಮ ತಾತ ಹೈಸ್ಕೂಲ್ ಮೇಸ್ಟ್ರಿದ್ರು. ನಾವು ಆ ಥರ ವಾತಾವರಣದಲ್ಲಿ ಬಂದಾಗ ನಮಗೆ ಹಣದಕ್ಕಿಂತ ಹೆಚ್ಚು ಒಂದು ಹೃದಯವಂತಿಕೆ, ಒಂದು ವಿದ್ಯೆ, ಒಂದು ಕಲಿಯುವ ಒಂದು ಕುತೂಹಲ ಇರ್ತದೆ. ಅದರಿಂದ ಬಹುಶಃ ನಾನು ಇದೇ ಥರ ಇದ್ದೀನಿ. ನಾನು ದುಡ್ಡಿನಿಂದ ಹಿಂದೆ ಎಂದೂ ಓಡಿಲ್ಲ. ನಾನು ದುಡ್ಡಿನ ಬಗ್ಗೆ ಹೆಚ್ಚು ಯೋಚನೆನೂ ಮಾಡೋದಿಲ್ಲ. ಧನ್ಯವಾದ. ಕೊನೆಯದಾಗಿ ನಮ್ಮ ಕರ್ನಾಟಕದ ಜನಕ್ಕೆ ಇಲ್ಲಿ ಬರುವಂತವ್ರಿಗೆ ಏನ್ ಹೇಳ್ತೀರಾ? ಧೈರ್ಯವಾಗಿ ಖಂಡಿತ ಬರಬೇಕು. ಬಂದು ಇದೊಂದು ದೊಡ್ಡ ಒಂದು ಮೇಳ ಇದೆ, ಒಂದು ಜಾತ್ರೆ ಅನ್ಕೊಡ್ರಿ, ಒಂದು ಸೌಂಧಿ ಅನ್ಕೊಡ್ರಿ, ಒಂದು ಗಂಗೆಯಲ್ಲಿ ಮಿಲ್ಲುವ ಒಂದು ಪುಣ್ಯ ಅನ್ಕೊಳ್ಳಿ. ಹೊರಗಿನ ಜಗತ್ತನ್ನು ನೋಡೋ ಒಂದು ಕಣ್ಣು ಕಾಣ್ತದೆ ಇಲ್ಲಿ. ಮತ್ತು ಇಷ್ಟು ಒಂದು ಒಳ್ಳೆಯ ರೀತಿಯಿಂದ ಈ ಉತ್ತರ ಪ್ರದೇಶ ಸರ್ಕಾರ ಬಹಳ ಚೆನ್ನಾಗಿ ಮಾಡಿದೆ. ನಿಮಗೆ ಯಾವುದೂ ಭಯ ಬೇಡ, ಇಲ್ಲಿ ಯಾವುದೂ ಭಯ ಬೇಡ. ಕರ್ನಾಟಕದಲ್ಲಿ ಇದ್ದಂಗೆ ಇಲ್ಲೂ ಕೂಡ ಇದ್ದು ಹೋಗ್ಬೋದು ಬೇಕಾದಾಗೆ. ಅಷ್ಟೆಲ್ಲ ಬೇರೆ ಬೇರೆ ಭಂಡಾರಗಳಿವೆ, ಅಂದರೆ ಊಟದ ವ್ಯವಸ್ಥೆ ಇದೆ. ನೀವು ಸಮಾಧಾನವಾಗಿ ಬಂದು ಇದನ್ನ ನೀವು ಸಂತೋಷ ಪಡಬೇಕು ಅಂತ ನಾನು ಹೇಳ್ಬೇಕು. DC ಕೂಡ ಕನ್ನಡಿಗರೇ, ವಿಜಯ್ ಕಿರಣ್ ಆನಂದ್ ಕೂಡ. ಹೌದು, ಇವತ್ತು ನಾ ಅವ್ರನ್ನ ಭೇಟಿ ಮಾಡಿದ್ದೆ. ನಮ್ಮ ಬೆಂಗಳೂರಿನವರೇ, ಅವರು ಬಹಳ ಸಂತೋಷ ಪಟ್ಟರು ಅಂತ ಹಿಂಗೆ ಬಹಳ ಸಂತೋಷ ಆಗುತ್ತೆ. ದಯವಿಟ್ಟು ಬನ್ನಿ. ಇದೊಂದು ನಿಮ್ಮ ಜೀವನದಲ್ಲಿ ಆಗುವ ಒಂದು ಮಹಾಪರ್ವ ಅನ್ಕೋತಿದ್ದೀನಿ. ತಪ್ಪಿಸ್ಕೋಬೇಡಿ, ಆಮೇಲೆ ಮರಗಬೇಡಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಇದು ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥರು ಹಾಗೂ ರಾಜ್ಯಸಭಾ ಸದಸ್ಯರಾದಂತಹ ಡಾಕ್ಟರ್ ಸುಧಾಮೂರ್ತಿ ಅವರ ಅಭಿಪ್ರಾಯಗಳು. ಮುಖ್ಯವಾಗಿ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ರಿಂದ ಸಾಕಷ್ಟು ಸಂತೋಷ, ಸಮಾಧಾನ ಕೂಡ ಸಿಕ್ಕಿದೆ. ಮುಖ್ಯವಾಗಿ ಸನಾತನ ಧರ್ಮ ಈಗ ಎಲ್ಲರನ್ನೂ ಕೂಡ ಸೆಳೀತಾ ಇದೆ. ಹಾಗಾಗಿನೇ ಈಗ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಜನ ಈ ಮಹಾಕುಂಭ ಮೇಳದಲ್ಲಿ ಬಂದು ಭಾಗವಹಿಸಬೇಕು. ಇಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ತ್ರಿವೇಣಿ ಸಂಗಮಕ್ಕೆ ನಿತ್ಯ ಕೋಟಿಗಟ್ಟಲೆ ಜನ ಬಂದರೂ ಕೂಡ ಹೆಚ್ಚಿನ ಘಾಟ್ಗಳು ಇರೋದ್ರಿಂದ ಜನ ಸುಲಲಿತವಾಗಿಯೇ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗ್ಬೋದು. ಜೊತೆಗೆ ಉಳ್ಕೊಳ್ಳಿಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಲಾಗಿದೆ, ವಸತಿ ವ್ಯವಸ್ಥೆಯನ್ನ ಮಾಡಲಾಗಿದೆ, ಟೆಂಟ್ ಸಿಟಿಗಳನ್ನ ನಿರ್ಮಾಣ ಮಾಡಲಾಗಿದೆ, ಶೌಚಾಲಯಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಮತ್ತು ಸ್ವಚ್ಛತೆಗೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಯಾವುದೇ ಭಯ ಆತಂಕ ಇಲ್ಲದೇನೆ ಪುಣ್ಯ ಕ್ಷೇತ್ರ ಇದು, ತೀರ್ಥರಾಜನ ಕ್ಷೇತ್ರ. ಹಾಗಾಗಿ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದು ಜನರು ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಸುಲಲಿತವಾಗಿಯೇ ಅವರ ಊರುಗಳಿಗೆ ಮತ್ತು ಸಿಟಿಗಳಿಗೆ ವಾಪಸ್ ಹೋಗ್ಬೋದು ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಕ್ಯಾಮರಾಮನ್ ಬೈರೇಶ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.